ಸಾಹೇಬ್ರೆ, ಕಜಾಯ ತಗೊಳ್ಳಿ. ಯಾರು ಕೇಳಿದ್ ನೀನು? ಬೆಳಗ್ಗೆ ತಿಂಡಿ ಕೂತಾಗ ನನಗೆ ಕಜಾಯ ಅಂದ್ರೆ ತುಂಬಾ ಇಷ್ಟ. ನಾನು ಬರೋ ಅಷ್ಟ್ರಲ್ಲಿ ಕಜಾಯ ಮಾಡು ಅಂತ ಹೇಳಿದ್ರಲ್ಲ, ಅದಕ್ಕೆ ಮಾಡ್ಕೊಂಡು ತಗೊಂಬಂದೆ. ಮನೆಯವ್ರ ಮುಂದೆ ಯಾಕೆ ಹಾಕಿ ಹೇಳಿದೆ ಅಂತ ನಿಂಗೂ ಗೊತ್ತಲ್ವಾ? ಮನೆಯವ್ರಿಗೆ ನಮ್ಮ ಸಂಬಂಧದ ಬಗ್ಗೆ ಡೌಟ್ ಬರಬಾರ್ದು ಅಂತ ಅಷ್ಟೆ. ಆ ಆ್ಯಕ್ಟಿಂಗ್ನ ಎಲ್ಲರೂ ಇದ್ದಾಗ ಮಾಡಿದ್ರೆ ಸಾಕು. ನಾವಿಬ್ಬರೇ ಇದ್ದಾಗ ಅಗತ್ಯ ಇಲ್ಲ. ನೀವು ಯಾಕೆ ಪ್ರತಿಯೊಂದನ್ನು ನಾಟಕ ಅಂತ ಅನ್ಕೋತೀರಾ? ನಮ್ಮಿಬ್ಬರು ಗಂಡ ಹೆಂಡತಿ ಸಂಬಂಧ ನಾಟಕನೇ ಇರ್ಬೋದು, ಆದ್ರೆ ಅದಕ್ಕೂ ಮುಂಚೆ ನೀವು ನಾನು ಮಾಡ್ತಿದ್ದ ಟೀನ ಕುಡಿತಿದ್ರಿ ತಾನೆ? ಅದನ್ನ ಇಷ್ಟಪಡ್ತಿದ್ರಿ ತಾನೆ? ನಾನು ಮಾಡಿದ ಕಜಾಯನೂ ತಿಂತಿದ್ರಿ ಅಲ್ವಾ? ನನಗೆ 3 ಹೊತ್ತು ನಿಮ್ಮ ಹಾಗೆ ನಮ್ ನಿಜವಾದ ಸಂಬಂಧ ಅಲ್ಲ ಅಂತ ಯೋಚನೆ ಮಾಡ್ತಾ ಕೂರಕ್ ಆಗಲ್ಲ ಸಾಹೇಬ್ರೆ. ನನಗೆ ನಿಮ್ಮ ಮೇಲೆ ಪ್ರೀತಿ ಇದೆ. ಮುಂಚೆ ಅಜಿತ್ ಭೂಮಿನ ನೋಡ್ದಂಗೆ ಮೈಮೇಲೆ ಒಳ್ಳೆ ಮನ್ಮತ ಬಂದಾಗ ಆಡ್ತಿದ್ದ. ಬಟ್ ಟುಡೇ ಅವ್ರ ಕಡೆ ಕಣ್ಣೆತ್ತು ನೋಡ್ಲಿಲ್ವಲ್ಲ ಮಾಮ್? ಯಾಕೆಂದರೆ ಡಿಸೆಂಬರ್ 31 ಬರ್ತಿದ್ದ ಹಾಗೆ ಅವನಿಗೆ ಸಾಹಿತ್ಯನ ದೆವ್ವ ಮೆಟ್ಕೊಳ್ಳುತ್ತೆ. ವಾಟ್? ಸಾಹಿತ್ಯನ್ ದೆವ್ವನ? ಸಾಹಿತ್ಯ ಹೋಗಿ 3 ವರ್ಷ ಆಯಿತು. ಈ 3 ವರ್ಷದಿಂದ ಡಿಸೆಂಬರ್ 31ಕ್ಕೆ ಅಜಿತ್ ಹೇಗೆ ಇರ್ತಿದ್ದ. ಆದರೆ ಈ ವರ್ಷ ಹಾಗಾಗಲ್ಲ ಅಂದ್ಕೊಂಡಿದ್ದೆ. ಈ ವರ್ಷನೂ ಹಾಗೆ ಆಗೋಯ್ತು. ಪಾಪ ಭೂಮಿ ಇದರಿಂದ ಎಷ್ಟು ಬೇಜಾರು ಮಾಡ್ಕೊಂಡಿರ್ತಾಳು. ಭೂಮಿನೇ ಪ್ರೀತಿಸಿ ಮದುವೆ ಆಗಿದ್ದೆ ನಿಜ ಆಗಿದ್ರೆ ಸಾಹಿತ್ಯ ನೆನಪು ಯಾಕೆ ಕಾಡುತ್ತೆ ಅವನಿಗೆ? ಹೌದತ್ತೆ, ನೀವು ಹೇಳೋದು 100% ಕರೆಕ್ಟ್. ಈ ಸಾಹಿತ್ಯನ ಅಜಿತ್ ಮುಂಚೆ ಪ್ರೀತಿ ಮಾಡ್ತಿದ್ದ ಅಂತ ಗೊತ್ತು, ಆದ್ರೆ ಈ ಭೂಮಿಗಿಂತ ಜಾಸ್ತಿ ಪ್ರೀತಿ ಮಾಡ್ತಿದ್ನ. ಅಜಿತ್ ಭೂಮಿನ ಬೊಕ್ಸೆಯಷ್ಟು ಪ್ರೀತಿ ಮಾಡಿದ್ರೆ ಸಾಹಿತ್ಯನ ಸಮುದ್ರದಷ್ಟು ಪ್ರೀತಿ ಮಾಡ್ತಿದ್ದ. ಅವನ್ನ ಅಷ್ಟೊಂದು ಪ್ರೀತಿ ಮಾಡ್ತಿದ್ನ.